ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ. ಇದು 2030 BDA ಪ್ರಾಪರ್ಟಿ. ಇದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಗೇಟಿಂದ ಹಿಡಿದು ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿ ನಾನು ಫಿನಿಷ್ ಮಾಡಿದ್ದೀನಿ. ನೋಡಿ, ಫಂಡರ್ ಮ್ಯಾಕ್ಸ್ ಇರ್ಬೋದು, ಲೇಸರ್ ಕಟ್ಟಿಂಗ್ ಇರ್ಬೋದು. ನೋಡಿ, ಪ್ರೀಮಿಯಂ ಕ್ವಾಲಿಟಿ ಗ್ರಾನೈಟ್ ಹಾಕಿ ಎಂಟ್ರೆನ್ಸ್ ಮಾಡಿಕೊಟ್ಟಿದ್ದೀನಿ. ಒಳಗಡೆ ಬನ್ನಿ, ಡೀಟೇಲಾಗಿ ಪಾರ್ಕಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ, ಇದು ವಿಶಾಲವಾದ ಪಾರ್ಕಿಂಗು. ಇದರಲ್ಲಿ ಇನೋವಾ 2, i20 1, 3 ಟೂ ವೀಲರ್ಗಳನ್ನ ಆರಾಮಾಗಿ ನಿಲ್ಸ್ಕೋಬೋದು. ಅದಲ್ದಿರ POP ವರ್ಕು, ಫಾಲ್ ಸೀಲಿಂಗ್ ಎಲ್ಲ ಮಾಡಿಸಿ ಲೈಟಿಂಗ್ ಕೊಟ್ಟಿದ್ದೀನಿ. ಇದು ಉದ್ದೇಶ ಏನಂದರೆ, ಯಾವುದು ಮಿನಿ ಪಾರ್ಟಿ ಯಾವ್ದು ಮಾಡ್ಕೋಬೋದು, ಫಂಕ್ಷನ್ ಮಾಡ್ಕೋಬೋದು ಮನೆಯಲ್ಲಿ. ಅದಕ್ಕೋಸ್ಕರ ನಾನು ಈ ಲೈಟಿಂಗ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀನಿ. ಸರಿ, ನೋಡಿ, ಇಲ್ಲಿ ಸಿಲಿಂಡರ್ ಇಟ್ಕೊಳಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದೀನಿ. ಇಲ್ಲಿಂದ ಅಡುಗೆ ಮನೆಗೆ ಗ್ಯಾಸ್ ಪೈಪ್ ಲಿಂಕ್ ಕೊಟ್ಟು ಇಲ್ಲಿ 2 ಸಿಲಿಂಡ್ರ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ UPS ಇಟ್ಕೊಳಕ್ಕೆ ಸಹ ನಾನು ಪ್ರಾವಿಷನ್ ಮಾಡಿಕೊಟ್ಟಿದ್ದೀನಿ ಈ ಮೆಟಲ್ ಕೆಳಗಡೆ. ಅದಕ್ಕೆ ಸೇಫ್ಟಿ ಗೇಟ್ ಕೂಡ ಕೊಟ್ಟಿದ್ದೀನಿ. ಇದು 5 ಕಿಲೋವ್ಯಾಟು ಪವರ್ ಇದೆ. ಇದು ಸಫಿಷಿಯೆಂಟ್ ಆಗುತ್ತೆ ನಿಮಗೆ. ಎಲ್ಲ SS ರೈಲಿಂಗ್ಸ್ ಕೆಳಗಡೆಯಿಂದ ಮೇಲ್ಗಡೆ ಅದನ್ನು ಯೂಸ್ ಮಾಡಿದ್ದೀನಿ. ಪ್ರೀಮಿಯಂ ಕ್ವಾಲಿಟಿ ಗ್ರಾನೈಟ್ಸು ಕೊಟ್ಟಿದ್ದೀನಿ ಮೆಟಲ್ಗೆ. ನೋಡಿ, ಇದು ಮೈನ್ ಡೋರು. ಇದು 8 ಅಡಿಗೆ 5 ಅಡಿ ಲಾರ್ಜ್ ಒಂದು ಮೈನ್ ಡೋರನ್ನು ಕೊಟ್ಟಿದ್ದೀನಿ. ಅದ್ರ ಆಪೋಸಿಟ್ಟು ವೆಂಟಿಲೇಷನ್ಗೋಸ್ಕರ ಈ ಥರ ಬಿಟ್ಟಿದ್ದೀನಿ. ಬನ್ನಿ, ಒಳಗಡೆ ಹೋಗೋಣ. ನೋಡಿ, ಇದು ಲಿವಿಂಗ್ ರೂಮು. ಭಾಳ ವಿಶಾಲವಾಗಿ ಬಂದಿದೆ. ಇದರಲ್ಲಿ ಲಾರ್ಜ್ ಒಂದು TV ಯೂನಿಟನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಸ್ಪೇಷಿಯಸ್ ಆಗಿ ಏನು ಬೇಕಾದ್ರೆ ಐಟಮ್ಗಳು ಇಟ್ಕೊಳಕ್ಕೆ 12 ಡ್ರಾಯರ್ಸ್ ಇದೆ. ಮತ್ತು ಇಲ್ಲಿ ಗ್ಲಾಸ್ ಶೆಲ್ಫ್ಗಳನ್ನ ಪ್ರಾವಿಷನ್ ಮಾಡಿಕೊಡ್ತೀನಿ. ಅದರಲ್ಲಿ ಏನು ಡೆಕೋರೇಟಿವ್ ಐಟಮ್ಸ್ ಇಟ್ಕೊಬೋದು. ಸ್ಪೇಷಿಯಸ್ ಆಗಿದೆ. ಇಲ್ಲಿ ದೊಡ್ಡ ಲಾರ್ಜ್ ಸೋಫಾ ಹಾಕ್ಕೊಂಡ್ರೇನು ಆರಾಮಿಗೆ ನಿಮಗೆ ಎಕ್ಸ್ಟ್ರಾ ಇದು ಬರುತ್ತೆ. ಪೈಲಿಂಗ್ ಇಲ್ಲ, ವುಡ್ ಪೈಲಿಂಗ್ ಮಾಡಿಸಿದ್ದೀನಿ. ಎಲ್ಲ ವುಡ್ ಪೈಲಿಂಗು. ಇದರಿಂದ ಮಕ್ಕಳದು ಡಸ್ಟು ಗಲೀಜು ಆದ್ರೂ ಇದೆಲ್ಲ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಪೈಲಿಂಗ್ ಮಾಡಿ ಈ ಮೆಟಲ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೇನೆ. ಸ್ಟೋರೇಜ್ ಏರಿಯಾ, ಇಲ್ಲಿ ಬೇಕಾದ ಐಟಮ್ಗಳನ್ನ ಇಟ್ಕೋಬೋದು. ಫಾಲ್ ಸೀಲಿಂಗ್ ಎಲ್ಲ ವೀನಿಯರ್ ಕೊಟ್ಟು ಸಿಂಪಲ್ಲಾಗಿ ಫಾಲ್ ಸೀಲಿಂಗ್ ಮಾಡಿಸ್ಕೊಟ್ಟಿದ್ದೀನಿ. ಬಾಳೆ ಧೂಳು ಎಲ್ಲ ಸೇರ್ದಿರ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಇಲ್ಲಿಂದು ಪಾರ್ಟಿಷನ್ನು, ಕಿಚನ್ಗೆ ಪಾರ್ಟಿಷನ್ ಕೊಟ್ಟು ಎಂಟ್ರಿ ಇದೆ. ನೋಡಿ, ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಬ್ಯಾಸ್ಕೆಟ್ಸು, ಡಬಲ್ ಬ್ಯಾಸ್ಕೆಟ್ ಡ್ರಾಯರ್ಸ್ ಕೊಟ್ಟಿದ್ದೀನಿ. ಮತ್ತು ಇದೆಲ್ಲ ಅಲ್ಯೂಮಿನಿಯಮ್ ಫ್ಯಾಬ್ರಿಕೇಷನಿಂದನೇ ಡೋರ್ಗಳನ್ನ ಕೊಟ್ಟಿದ್ದೀನಿ, ಎಲ್ಲ ಸೂಟೇಬಲ್ ಆಗೋ ಥರ. ತುಂಬ ದೊಡ್ಡದು ಸ್ಟೋರೇಜ್ ಬರುತ್ತೆ ಮೇಲ್ಗಡೆ. ಇದು ಎಲ್ಲ ಸೇರಿಲ್ಲ. ಇಲ್ಲಿ ಚಿಮಿನಿ ಪ್ರಾವಿಷನ್ ಬರುತ್ತೆ. ಇಲ್ಲಿ ಚಿಮಿನಿಗೆ ಇಲ್ಲ, ಆಮೇಲೆ ನಾವು ಕಟ್ ಮಾಡಿಕೊಂಡು ಚಿಮಿನಿ ಹಂಗೆ ಪಾಸ್ ಆಗುತ್ತೆ. ನೋಡಿ, ಇದೆಲ್ಲ ಅಲ್ಯೂಮಿನಿಯಂ ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟು ಸ್ಟೋರೇಜ್ಗೆ ಮಾಡಿಕೊಟ್ಟಿದ್ದೀನಿ. ಇದ್ರಲ್ಲಿ ಗ್ಯಾಸ್ ಕನೆಕ್ಟಿವಿಟಿನೂ ಇದು ಕೆಳಗಡೆ ಬಂದುಬಿಡುತ್ತೆ. ಗ್ಯಾಸು ಆ್ಯಂಡ್ ಎಲೆಕ್ಟ್ರಿಕ್ ಸ್ಟವ್ ಇದೆಲ್ಲ ಕೆಳಗಡೆ ಪ್ರಾವಿಷನ್ ಇದೆ ಅದಕ್ಕೆ. ಹಂಗೆ ಬನ್ನಿ, ಇದು ದೇವ್ರ ಮನೆ. ಅದನ್ನಕ್ಕೂ ಅವೆಲ್ಲ ವೀನಿಯರ್ ಪೈಲಿಂಗ್ ಮಾಡಿಸಿದ್ದೀನಿ. ಇದು 4x3 ಇರುವಂಥ ದೇವ್ರ ಮನೆ. ಆರಾಮಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡ್ಕೋಬೋದು.
ಹಂಗೆ ಅಡುಗೆ ಮನೆಯಿಂದ ಒಂದು ಸ್ಮಾಲ್ ಯುಟಿಲಿಟಿ ಕೊಟ್ಟಿದ್ದೇನೆ, ಪಾತ್ರೆ ಎಲ್ಲ ತೊಳ್ಕೊಳೋದಕ್ಕೆ ಇದಕ್ಕೆಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಪಾತ್ರೆನೂ ತೊಳ್ಕೊಬೋದು, ಬಟ್ಟೆ ಇದನ್ನು ಮಾಡ್ಕೋಬೋದು, ವಾಷಿಂಗ್ ಮಿಷಿನ್ನು ಹಾಕ್ಕೋಬೋದು, ಡಬಲ್ ಪರ್ಪಸ್ಸು. ಹಂಗೆ ಮತ್ತು ಇದು ಫ್ಲೋರಿಂಗ್ ಬಂದು ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದೀನಿ ನೋಡಿ. ಎಲ್ಲ 30-40ಗೆ ಈಕ್ವಲ್ ಆಗಿ ಮಾಡ್ಬೇಕಂದ್ಬಿಟ್ಟು ನಾನು ಇಟಾಲಿಯನ್ ಮಾರ್ಬಲ್ ಹಾಕುವಂಥ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟು ಡೆಕೋರೇಷನ್ ಮಾಡಿದ್ದೇನೆ. ಇದು ಒಂದು ಕಾಮನ್ ಬಾತ್ರೂಮ್ ಫಸ್ಟ್ ಫ್ಲೋರಲ್ಲೇ ಕೊಡುತ್ತೆ. ಫಸ್ಟ್ ಫ್ಲೋರ್ ಆದಂಥ ಇದು ಮೇಲ್ಗಡೆ ಸೆಕೆಂಡ್ ಫ್ಲೋರು. ಎಲ್ಲ SS ರೈಲಿಂಗ್ಸ್ ಕೊಟ್ಟಿದ್ದೀನಿ. ಇದು ಮಕ್ಕಳಿಗೆ ಸ್ಟಡಿ ರೂಮ್ ಥರ ಯೂಸ್ ಮಾಡ್ಬೋದು, ಇಲ್ಲ ದೊಡ್ಡವರು ಆಫೀಸ್ ರೂಮ್ ಥರನೂ ಯೂಸ್ ಮಾಡ್ಕೋಬೋದು. ಇದು ಲಾರ್ಜ್ ಸ್ಟೋರೇಜ್ ಎಲ್ಲ ಇದೆ, ಸ್ಟೋರೇಜ್ ಕೊಟ್ಟಿದ್ದೀನಿ. ಡ್ರಾಸ್ ಇದೆ. ಈ ಕಂಪ್ಯೂಟರ್ ಇದಕ್ಕೂ CAT 6 ಪ್ರಾವಿಷನ್ ಎಲ್ಲ ಕೊಟ್ಟಿದ್ದೀನಿ. ಕೇಬಲ್ಸ್ ಎಲ್ಲ ಬಂದಿದೆ. CAT 6 ವೈರ್ ಕೊಟ್ಟು ಇಂಟರ್ನೆಟ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದೀನಿ. ಈ ಬಾಕ್ಲುಗಳೆಲ್ಲ ಪ್ರೀಮಿಯಮ್ ಬಾಕ್ಲು, ಎಲ್ಲ ಒಂದೇ ಥರ ಬರಬೇಕು ಅಂದ್ಬಿಟ್ಟು ಕೆಳಗಡೆ ಫಸ್ಟ್ ಫ್ಲೋರಿಂದ ಮೇಲ್ಗಡೆಗೂ ಒಂದು ಪ್ರೀಮಿಯಂ ಬಾಕ್ಲುಗಳು, ಟೀ ಕುಡ್ಗೆ ಮ್ಯಾಚಿಂಗ್ ಥರ. ಇದೊಂದು ದೊಡ್ಡ TV ಯೂನಿಟ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ದೊಡ್ಡ TV ಯೂನಿಟ್ ಕೊಟ್ಟು ಈ 3 ಡೋರ್ ಒಂದು ವಾರ್ಡ್ರೋಬ್ ಮಾಡಿಸಿದ್ದೇನೆ. ಇದರಲ್ಲೇ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ಗೆ ಇದರೊಳಗಡೆ ಮಿರರ್ ಕಾಣಬಾರ್ದು ಅಂತ ಒಳಗಡೆ ಕೊಟ್ಟಿದ್ದೀವಿ. ಅದ್ರೊಳಗಡೆ ಸ್ಟೋರೇಜ್ ಇರುತ್ತೆ, ಅದಕ್ಕೆ ಮಲ್ಟಿಪಲ್ ಡ್ರಾಯರ್ಸ್ ಇದೆ. ಇದರೆಲ್ಲ ನೀವು ಐಟಮ್ಸ್ ಎಲ್ಲ ಇಟ್ಕೋಬೋದು. ಇದೆಲ್ಲ ಸಾಫ್ಟ್ ಮೂವೇಬಲ್. ಡ್ರಾಯರ್ಸು ದೊಡ್ಡದಾಗಿ ಬಂದಿದೆ. 3 ಡೋರ್ ವಾರ್ಡ್ರೋಬ್. ಅದಾದಮೇಲೆ ಇದೊಂದು ಅಟ್ಯಾಚ್ ಟಾಯ್ಲೆಟು. ಎಲ್ಲ 2x4 45 ಟೈಲ್ಸ್ ಯೂಸ್ ಮಾಡಿಕೊಂಡು ಫಿನಿಷ್ ಮಾಡಿದ್ದೇನೆ. ಇದಕ್ಕೆಲ್ಲ ಫಿಟ್ಟಿಂಗ್ ಎಲ್ಲ ಜಾಗ್ವರ್ ಕ್ವಾಲಿಟಿ ಫಿಟ್ಟಿಂಗೇ ಬರುತ್ತೆ. ಅದು ಕಸ್ಟಮೈಸ್ಡು, ಕಸ್ಟಮರ್ ಕೇಳಿದಂತೆ ಅದು ಮಾಡಿಕೊಡ್ತೇನೆ. ಮತ್ತು ಇಲ್ಲಿ ಮಾಸ್ಟರ್ ಬೆಡ್ರೂಮಿಂದ ಒಂದು ಬಾಲ್ಕನಿ ಅಸೆಸ್ಸು, ರೋಡ್ ವ್ಯೂಗೋಸ್ಕರ ಬಾಲ್ಕನಿಯಿಂದ ಒಂದು ಅಸೆಸ್ ಕೊಟ್ಟಿದ್ದೀನಿ. ಬನ್ನಿ ಇವಾಗ ಕಿಡ್ಸ್ ರೂಮ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಮಕ್ಕಳಿಗೆ ರೂಮು. ಇದರಲ್ಲಿ ಅವ್ರಿಗೆ ಸ್ಟಡಿ ಟೇಬಲ್ಲು ವಿತ್ ಸ್ಟೋರೇಜ್, ಇದಕ್ಕೆ ಡ್ರಾಯರ್ಸು, ಮಲ್ಟಿಪಲ್ ಡ್ರಾಯರ್ಸ್ ಇದೆ, ಸ್ಟೋರೇಜ್ ಇದೆ, ಲಾಫ್ಟ್ ಇದೆ, ಬುಕ್ಸು ಇಟ್ಕೊಳಕ್ಕೆ ತುಂಬ ಸ್ಪೇಸ್ ಇದೆ. ಜೊತೆಗೆ ಅವ್ರಿಗೆ ಡಬಲ್ ಡೋರ್ ಒಂದು ವಾರ್ಡ್ರೋಬ್ ಮಾಡಿದ್ದೀನಿ. ಅದ್ರ ಪಕ್ಕನೂ ಇಲ್ಲಿ ಏನಾದರೂ ಡೆಕೋರೇಟಿವ್ ಐಟಮ್ಸು ಇಟ್ಕೊಬೋದು. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀನಿ, ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಒಂದು. ಬನ್ನಿ, ಇದಕ್ಕೆಲ್ಲನೂ POP ವರ್ಕೆಲ್ಲ ಮಾಡಿಸಿದ್ದೇನೆ. ಈಗ 3ನೇ ಫ್ಲೋರ್ಗೆ ಹೋಗೋಣ. ಮೂರನೇ ಫ್ಲೋರಲ್ಲೂ ಬಾಗಿಲುಗಳೆಲ್ಲ ಸೇಮ್, ಎಲ್ಲ ವೀನಿಯರ್ ಫಿನಿಶ್ ಆಗಿರೋವು. ಪ್ಲಸ್ ಇಲ್ಲಿ ನಾನು
ಇಟಾಲಿಯನ್ ಮಾರ್ಬಲ್ಗೆ ಸೂಟಬಲ್ ಆಗಿರೋ ವರ್ಟಿಫೈಡ್ 2x4 ಕೊಟ್ಟಿದ್ದೀನಿ. ಇದು ಮಲ್ಟಿಪಲ್ ರೂಮ್, ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ಕೋಬೋದು, ಇಲ್ಲ ಹೋಮ್ ಥಿಯೇಟರ್ ಆಗಿ ಮಾಡ್ಕೋಬೋದು, ಇಲ್ಲ ಜಿಮ್ ರೂಮ್ ಆಗಾದರೂ ಮಾಡ್ಕೋಬೋದು. ಮಲ್ಟಿಪರ್ಪಸ್ ರೂಮ್ ಅಂತ ದೊಡ್ಡದಾಗಿ ಬಂದಿದೆ ಇದು. ಇದಕ್ಕೆ ಲಾರ್ಜ್ ವಾರ್ಡ್ರೋಬ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಟಿ ವಿ ಇಟ್ಕೋಬೋದು, ಇಲ್ಲ ಕಂಪ್ಯೂಟರಲ್ಲಿ ಕೆಲಸನೂ ಮಾಡ್ಕೋಬೋದು, ಮಲ್ಟಿಪರ್ಪಸ್ ಆಗಿ ಮಾಡಿರೋದು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಇದು ಬರುತ್ತೆ ಸ್ಟೋರೇಜು. ಇಲ್ಲ ಲಾರ್ಜ್ ಸ್ಟೋರೇಜ್ ಬಂದಿದೆ ಇಲ್ಲಿ. ಇದು ಆಲ್ಮೋಸ್ಟು 19 ಅಡಿಗೆ 16 ಅಡಿ ಬರುತ್ತೆ. ಸೊ ಒಂದು ಲಾರ್ಜ್ ರೂಮು 20-30 ಈ ಥರ ಸಿಗೋದು ರೇರು. ನಾವು ಆ ಥರ ಪ್ಲ್ಯಾನ್ ಮಾಡಿ ಇದೊಂದು ಮಾಡಿಕೊಟ್ಟಿದ್ದೀನಿ ನಾನು. ಈಗ ಕಿಟಕಿಗಳಿಗೆ ಬಂದರೆ ಇದು ನೋಡಿ, ಇದೆಲ್ಲ 20 mm ರಾಡ್ಸು, 20 mm ರಾಡ್ಸ್ ಯೂಸ್ ಮಾಡಿ ಸೇಫ್ಟಿ ಗಿಲ್ ಕೊಟ್ಟಿದ್ದೀನಿ. ಅದಕ್ಕೆ ಪ್ರೀಮಿಯಂ ಕ್ವಾಲಿಟಿ UPVC ನಾನು ಸ್ಪೆಷಲಾಗಿ ಎನ್ವೈರ್ಮೆಂಟ್ ಇದಕ್ಕೋಸ್ಕರ UPVCನೇ ನಾನು ಯಾವಾಗಲೂ ರೆಕಮೆಂಡ್ ಮಾಡ್ತೀನಿ. ನಾನು ಯೂಸ್ ಮಾಡೋದೆಲ್ಲ ನಮ್ಮ ಕಾಂಟ್ರಾಕ್ಟ್ ಇದಕ್ಕೆಲ್ಲ ಯೂಸ್ ಮಾಡೋದು ನಾನು UPVC. ಇದು ಟೀಕ್ ವುಡ್ ಕಲರ್ಗೆ ಈಕ್ವಲ್ ಆಗಿರುತ್ತೆ, ಶೇಡು ಆಗಲ್ಲ, ಏನೂ ಆಗಲ್ಲ. ಇವಾಗ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಇದು ಟೀಕ್ ವುಡ್ಗಿಂತ ಬೆಳೆ ಜಾಸ್ತಿ ಆಗುತ್ತೆ. ಜನರಲಾಗಿ ನಾಲೆಜ್ ಇಲ್ಲ ಜನಕ್ಕೆ, UPVC ಕಡಿಮೆ ಆಗುತ್ತೆ ಅಂತಾರೆ. ನಾನು ಅದು ಈಕ್ವಲ್ ಕಲರ್ಡ್ UPVC ಬಂದ್ಬಿಟ್ಟು ನಿಮಗೆ ಭಾಳ ಕಾಸ್ಟ್ಲಿ ಆಗುತ್ತೆ. ಆ ಕಾಸ್ಟ್ಲಿ ಮೆಟೀರಿಯಲ್ಲೇ ನಾನು ಯೂಸ್ ಮಾಡಿರೋದು. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಒಂದು ಕೊಟ್ಟಿದ್ದೀನಿ. ಇದಕ್ಕೂ ಎಲ್ಲ ಜಾಗರ್ ಫಿಟ್ಟಿಂಗ್ಸೇ ಮಾಡಿಸ್ಕೊಡ್ತೀನಿ. ಇಲ್ಲೊಂದು ನೀವು ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಅದಕ್ಕೋಸ್ಕರ ಒಂದು ಒಳಗಡೆನೇ ಇಟ್ಕೊಳೋದು, ಆಚೆ ಇಲ್ಲ ಅಂದರೆ ಒಳಗಡೆ ಸೇಫ್ಟಿ ಇರುತ್ತೆ ಅಂತ ಇಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದೀನಿ. ಸ್ವಿಚ್ಚು, ಇದು ಔಟ್ಲೆಟು, ಇನ್ಲೆಟು ಎಲ್ಲ ಇದೆ. ಇಲ್ಲಾಂದರೆ ಇಲ್ಲೂ ಇಟ್ಕೋಬೋದು. ಇಲ್ಲೂ ಒಂದು ಔಟ್ಲೆಟ್ ಕೊಟ್ಟಿದ್ದೀನಿ. ಇಲ್ಲೂ ವಾಷಿಂಗ್ ಮೆಷಿನ್ ಇಟ್ಕೊಂಡು ಇಲ್ಲೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದೇನೆ. ಇಲ್ಲಿ ಮೇಲೆ ಫೈನಲ್ ರೂಫ್ಗೆ ಸ್ಲಾಬ್ಗೆ ಹೋಗೋಕ್ಕೆ ಒಂದು ಲ್ಯಾಡರ್ ಕೊಟ್ಟಿದ್ದೇನೆ. ಈ ನೈಟ್ ಡಿಸ್ಕಷನ್ಗೆ ಇದಕ್ಕೋಸ್ಕರ ಇಲ್ಲಿ ನಾನು ಲೈಟಿಂಗ್ಸು ಕೊಟ್ಟಿದ್ದೀನಿ. ನೈಟ್ ಬಂದು ಇಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೋಬೋದು. ಒಂದು ಈ ಏರಿಯಾ ವ್ಯೂ ಇಲ್ಲಿಂದ ಸಿಗುತ್ತೆ ನಿಮಗೆ. ಸೊ ಈ ಥರ ಮಾಡಿದ್ದೀನಿ. ಇಲ್ಲಾಂದರೆ ಇದಕ್ಕೆ ನೀವು ಬೇಕಾದ್ರೆ ಮಿನಿ ರೂಮ್ ಫ್ಯಾಬ್ರಿಕೇಷನ್ ಸ್ಮಾಲ್ ಒಂದು 2 ಲಕ್ಷ ಖರ್ಚು ಮಾಡಿಕೊಂಡು ನಿಮಗೆ ಒಂದು ಮಿನಿ ರೂಮ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ಮೇಲ್ಗಡೆ ಬನ್ನಿ. ಇದು ಲ್ಯಾಡರ್ ಥರ ಮಾಡಿದ್ದೀನಿ ನಾನು, ಸ್ಟೇರ್ ಕೇಸ್ ಅಲ್ಲ. ಇಲ್ಲೊಂದು ಸ್ಕೈಲೈಟ್ ಕೊಟ್ಟಿದ್ದೀನಿ. ಸ್ಕೈಲೈಟು ಮೇಲ್ಗಡೆ 2 ಟ್ಯಾಂಕ್ಗಳು ಕೊಟ್ಟಿದ್ದೀನಿ, ಸಫಿಷಿಯೆಂಟ್ ಆಗುತ್ತೆ. ಬೇಕಾದ್ರೂ ಇದನ್ನು ಕಾವೇರಿಗೊಂದು ಬೋರ್ವೆಲ್ ವಾಟ್ರಿಗಂತ ಯೂಸ್ ಮಾಡ್ಕೋಬೋದು. ಮತ್ತು ನಮ್ಮದು ಕೆಳಗಡೆ ಪಾರ್ಕಿಂಗಲ್ಲಿ ಒಂದು 450-500 ಅಡಿಯಲ್ಲಿ ಒಳ್ಳೆ ನೀರು ಸಿಕ್ಕಿರೋ ಬೋರ್ವೆಲ್ ಇದೆ. ನೀರು ಚೆನ್ನಾಗಿದೆ. ಮತ್ತು 13,000-14,000 ಲೀಟ್ರ್ ತುಂಬಿಕೊಳ್ಳೋ ಒಂದು ಸಂಪ್ ಟ್ಯಾಂಕು ಇದೆ. ಈಗಲೇ ಇನ್ನೊಂದು 2-3 ತಿಂಗಳಲ್ಲಿ ಕಾವೇರಿ ಕನೆಕ್ಷನ್ಗಳು ಬರ್ತಾ ಇದೆ. ಸೊ ಅದು ವರ್ಕೂ ಇವಾಗ ಸ್ಟಾರ್ಟ್ ಆಗಿದೆ. ಇದು ಬಂದ್ಬಿಟ್ಟು ಬೆಂಗಳೂರು ಬನಶಂಕರಿ 6 ಸ್ಟೇಜು 4th ಬ್ಲಾಕಲ್ಲಿ ಮನೆ ನಂಬರ್ 1199, 1199 ಮನೆ ನಂಬರು. ನೋಡಿ, ಫುಲ್ಲು ಈ ಸುತ್ತೂರು ಎಲ್ಲ ಡೆವಲಪ್ ಆಗಿದೆ. ತುರಳಿ ಫಾರೆಸ್ಟು, ಒಳ್ಳೆ ಗಾಳಿ ಬೆಳಕು ಎಲ್ಲ ಈಸಿಯಾಗಿ ಅಸೆಸ್ ಆಗುತ್ತೆ. ಈ ಹತ್ರದಲ್ಲಿ ರಾಷ್ಟ್ರೋತ್ಥಾನ ಸ್ಕೂಲು, ಶ್ರೀ ಚೈತನ್ಯ ಸ್ಕೂಲು, BGS ಹಾಸ್ಪಿಟ್ಲ್ ಆಗಲಿ, BGS ಕಾಲೇಜ್ ಆಗಲಿ, ಆಮೇಲೆ ಗೋಬಲ್ ಸಿಟಿ ಇದೆಲ್ಲನೂ ಹತ್ರ ಆಗುತ್ತೆ. ಇಲ್ಲಿಂದ ಚೆನ್ನಸಂದ್ರ ಇದನ್ನು ಬರೀ 2.5-3 ಕಿಲೋಮೀಟ್ರಲ್ಲಿ ಅಸೆಸ್ಸು. ಈ ಪ್ರಾಪರ್ಟಿ ಓನರ್ ನಾನೇ, ಯಾವುದೇ ಬ್ರೋಕರು ಕಮಿಷನ್ ಏನು ಇದಿರಲ್ಲ. ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಡೈರೆಕ್ಟಾಗಿ ಫೋನ್ ಮಾಡ್ಬೋದು. ನಾವೇ ಡಿಸ್ಕಸ್ ಮಾಡಿ ಬಿಸ್ನೆಸ್ನ ಮುಗಿಸ್ಕೋಬೋದು. ಥ್ಯಾಂಕ್ ಯು. ನಮಸ್ಕಾರ.